ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಆರಾಧ್ಯ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ತಮ್ಮಗಳಿಗೆ ಗುರು ಗೋಚಾರದ ಬಗ್ಗೆ, ಈ ಒಂದು ಫಲಗಳ ವಿಶ್ಲೇಷಣೆ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಿದ್ದೇನೆ. ಸ್ನೇಹಿತರೆ, ಇಲ್ಲಿ ನಾನು ಏನು ಈ ಗುರು ಸಂಚಾರ ಆಗ್ತಾ ಇದೆ ಅಂದರೆ ಒಂದು ಜೂನ್ 2, 2026ರಂದು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಹೋಗ್ತಾ ಇದೆ. ಓಕೆ, ಸೊ ಇದರ ಫಲಗಳು ಯಾವ ರೀತಿಯಲ್ಲಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನಾನು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಮ್ಮೆಲ್ಲರೂ ಕೂಡ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಇಡೀ ಒಂದು ಜಗತ್ತಿನಲ್ಲಿ ಒಂದು 940 ಕೋಟಿ ಜನಸಂಖ್ಯೆ ಇದೆ ಅಂತ ಒಂದು ಅಪ್ರಾಕ್ಸಿಮೇಷನ್ಸ್ ತಗೊಳ್ಳೋಣ. ಓಕೆ, ಈಗ ಒಂದೊಂದು ರಾಶಿಯಲ್ಲೂ ಸಾಕಷ್ಟು ಜನ ಒಂದು 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 ಅಪ್ರಾಕ್ಸಿಮೇಷನ್ ಒಂದು 50ರಿಂದ 60 ಕೋಟಿ ಅಂತ ನಾವು ತೆಗೆದುಕೊಂಡ್ರು ನಮಗಿರೋದು 12 ರಾಶಿ. ಸೊ ಹಾಗಾಗಿ ನಾನು ಇದೊಂದು ಎಕ್ಸಾಂಪಲ್ ತೆಗೆದುಕೊಳ್ತಾ ಇದ್ದೀನಿ. ಈಗ ಎಲ್ಲರಿಗೂ ಕೂಡ ಒಂದೇ ರೀತಿಯ ಫಲಗಳಿರುತ್ತಾ? ಸೊ ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬೇಕು ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬೊಬ್ಬರಿಗೂ ಕೂಡ ಈಗ ಒಂದೇ ರಾಶಿಯಲ್ಲಿ ಇದ್ರೂ ಕೂಡ ನಮಗೆ ಏನಾಗುತ್ತೆ ಅಂದರೆ ರಿಸಲ್ಟ್ಗಳು ಬದಲಾವಣೆ ಆಗ್ತಾ ಇರುತ್ತೆ. ಅಂದರೆ ವೈಯಕ್ತಿಕವಾಗಿ ಒಬ್ಬರಿಗೂ ಇನ್ನೊಬ್ಬರಿಗೂ ಏನಾಗುತ್ತೆ ಅಂದರೆ ರಿಸಲ್ಟ್ಗಳು ವೇರಿ ಆಗ್ತಾ ಇರುತ್ತೆ. ಇದನ್ನು ಯಾವ ರೀತಿಯಲ್ಲಿ ನಾವು ತಿಳಿದುಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಹೇಗೆ ಅಂತಂದರೆ ಒಂದು ಎಕ್ಸಾಂಪಲ್ ಮೂಲಕ ನಾನು ನಿಮಗೆ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಸ್ನೇಹಿತರೆ, ಹಾಗಾದರೆ ಬನ್ನಿ ಒಂದು ವಿಚಾರವನ್ನು ಮಾಡೋಣ. ಸ್ನೇಹಿತರೆ, ನಾನು ಮೊದಲೇ ತಿಳಿಸ್ತಿರೋ ಹಾಗೆ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ 2ನೇ ತಾರೀಕು 6ನೇ ತಿಂಗಳು ಅಂದರೆ ಈ ಒಂದು ಜೂನ್ 2ನೇ ತಾರೀಕು ಟ್ರಾನ್ಸಿಟ್ ಆಗ್ತಾ ಇದ್ರೆ ತನ್ನ ಒಂದು ಪಥವನ್ನು ಏನಾಗುತ್ತೆ ಬದಲು ಮಾಡಿಕೊಂಡು ಸಂಚಾರ ಮಾಡ್ತಾ ಇದ್ರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ. ಇದು ಪ್ರತಿ ವರ್ಷ ನಡೆಯತಕ್ಕಂಥ ಒಂದು ಏನಾಗುತ್ತೆ ಒಂದು ನಾರ್ಮಲ್ ಪ್ರೋಸೆಸ್ ಅಂತ ನಾವು ಹೇಳ್ಬೋದು. ಸ್ನೇಹಿತರೆ, ಓಕೆ, ಏನಾಗುತ್ತೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗೋದ್ರೆ ಪ್ರತಿ ಒಂದು ಗ್ರಹಗಳು ಕೂಡ ಇದೇ ರೀತಿ ಒಂದು ಸಂಚಾರವನ್ನ ಮಾಡ್ತಾ ಇದ್ದಾರೆ. ಇದು ಒಂದು ನಾರ್ಮಲ್ ಪ್ರೋಸೆಸ್. ಓಕೆನಾ? ಇಲ್ಲಿ ಏನಾಗ್ತದೆ ಸ್ನೇಹಿತರೆ, ಈ ನನ್ನ ಇದಕ್ಕೆ ಮುಂಚೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಗುರು ಸಂಚಾರದ ಬಗ್ಗೆ. ಅದರಲ್ಲಿ ನಾನು ನಿಮಗೆ ಯಾವ ಸಮಯದಲ್ಲಿ ಒಂದು ಬದಲಾವಣೆ ಆಗುತ್ತೆ ಅಂದರೆ ಗುರು ಏನು ಬದಲಾವಣೆ ಆಗ್ತಾ ಇದೆ ವಿತ್ ಡೇಟ್ ನಾನು ನಿಮಗೆ ಎಕ್ಸ್ಪ್ಲನೇಷನ್ಸ್ ನಾನು ಕೊಟ್ಟಿದ್ದೀನಿ. ಸೊ ನೀವು ಏನಾಗುತ್ತೆ ಅಂದರೆ ಆ ಒಂದು ನೀವು ವಿಡಿಯೋನ ನೋಡಿದ್ರೆ ನಿಮಗೆ ಇನ್ನೂ ಕೂಡ ನಿಮಗೆ ಒಂದು ಹೆಚ್ಚಿನ ಒಂದು ಮಾಹಿತಿಗಳು ಸಿಗ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಅದನ್ನು ಕೂಡ ನೀವು ಮಿಸ್ ಮಾಡಬೇಡಿ. ಇಲ್ಲಿ ನಾನು ಹೇಳಕ್ ಹೋಯ್ತು ಅಂತ ಹೇಳೋದಾದ್ರೆ, ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು 2ನೇ ತಾರೀಕು ಬರ್ತಾ ಇದೆ. ನಂತರದಲ್ಲಿ ಸಿಂಹ ರಾಶಿಗೆ ಇದು ಆಕ್ಚುಲಿ 4 ತಿಂಗಳು ಅಂದರೆ ನಾನು ತಿಳಿಸಿದ್ದೆ ನಮಗೆ ಆಕ್ಚುಲಿ ಏನೊಂದು ಅಪ್ರಾಕ್ಸಿಮೇಟ್ ನಮಗೆ ಏನಾಗುತ್ತೆ 1 ವರ್ಷ ಇರತಕ್ಕಂಥ ಗುರುಗ್ರಹ ಕೇವಲ 4 ನಮಗೆ ತಿಂಗಳಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ, ಅಂದರೆ ನಮ್ಮ ಅಕ್ಟೋಬರ್ ತಿಂಗಳಲ್ಲಿ ಸಿಂಹ ರಾಶಿಗೆ ಹೋಗ್ಬಿಡುತ್ತೆ. ಮತ್ತೆ ಆಕ್ಚುಲಿ ಅದನ್ನು ವಕ್ರಿ ಅನ್ನತಕ್ಕಂಥ ಒಂದು ಪ್ರೋಸೆಸ್ ಇದೆ. ಅದನ್ನು ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ಇಂಟಿಮೇಟ್ ಮಾಡಿದ್ದೆ. ಸೊ ವಕ್ರಿಯಾಗಿ ಏನಾಗುತ್ತೆ ಅಂದರೆ ಮತ್ತೆ 25ನೇ ತಾರೀಕು ಜನವರಿ 2027ಕ್ಕೆ ನಮಗೆ ಅದನ್ನು ಕಟಕ ರಾಶಿಗೆ ಬರುತ್ತೆ. ಓಕೆ, ಈ ಒಂದು ರೀತಿಯ ಒಂದು ಪ್ರೋಸೆಸ್ಗಳು ಆಗ್ತದೆ. ಓಕೆ, ಇಲ್ಲಿ ಈಗ ಕಟಕ ರಾಶಿಗೆ ಬಂದಂತಕ್ಕಂಥ ಗುರುಗ್ರಹ ಯಾವ ರೀತಿ ಫಲಗಳನ್ನ ಕೊಡ್ತದೆ ಅನ್ನೋತಕ್ಕಂಥದ್ದು ನಾವೇನಾದ್ರೂ ಚರ್ಚೆ ಮಾಡೋದಾದ್ರೆ, ವಿಶ್ಲೇಷಣೆ ಮಾಡೋದಾಯ್ತು ಅಂತ ಹೇಳೋದಾದ್ರೆ ಸ್ನೇಹಿತರೆ, ಇಲ್ಲಿ ನೋಡಿ, ಈಗ ನಾನು ಒಂದು ಎಕ್ಸಾಂಪಲ್ ನಾನು ತೆಗೆದುಕೊಂಡಿದ್ದೀನಿ. ಇದು ಗೋಚಾರ ಕುಂಡಲಿ ಅಂದ್ರೆ ಟ್ರಾನ್ಸಿಟ್ ಆಗೋತಕ್ಕಂಥ ಈಗ ನಾನೇನು ಈ ಒಂದು ಮಿಥುನ ರಾಶಿಯಿಂದ ನಾನು ಏನು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟೆ, ಅದಕ್ಕೆ ನಾನು ನಿಮಗೆ ಟ್ರಾನ್ಸಿಟ್ ನಾನು ಚಾರ್ಟ್ ಹಾಕಿದ್ದೀನಿ. ಓಕೆ, ಗೋಚಾರ ಕುಂಡಲಿ ಅಂತ ಇರುತ್ತೆ. ಇದನ್ನ ನಾವು ಏನ್ ಮಾಡಬೇಕು ಅಂತ ಹೇಳೋದಾದ್ರೆ, ನಮ್ಮ ಒಂದು ಜನ್ಮ ಕುಂಡಲಿ ಜೊತೆಗೆ ನಾವು ಕಂಪ್ಯಾರಿಸನ್ ಅಂದ್ರೆ ಮ್ಯಾಪ್ ಮಾಡಿ ನೋಡಿದ್ರೆ ಮಾತ್ರ ನಮ್ಗೆ ಏನಾಗುತ್ತೆ ಅಂತಂದ್ರೆ ಫಲಗಳನ್ನ ನಮಗೆ ಯಾವ ರೀತಿ ಫಲಗಳು ಬರ್ಬೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೋದೇ ಹೊರತು, ಇಲ್ಲ ಅಂದ್ರೆ ಏನಾಗುತ್ತೆ ಜನರಲ್ ಆಗಿ ನಾವು ಪ್ರೆಡಿಕ್ಷನ್ಸ್ ನ ಕೊಡ್ತಾ ಹೋಗ್ತೀವಿ ಹೊರತು. ಈಗ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಂದು ರಾಶಿಗೂ ಅದರದೇ ಆದಂತ ಕೆಲವು ಕ್ವಾಲಿಟೀಸ್ಗಳು ಇರುತ್ತೆ. ಅದರ ಅನುಗುಣವಾಗಿ ನಾವು ಹೇಳ್ಬೇಕೇ ಹೊರತು ಪ್ರಿಸೈಸ್ ಆಗಿ ನಾವು ಹೇಳಕ್ಕಾಗಲ್ಲ. ಬಿಕಾಸ್ ಆಕ್ಚುಲಿ ಏನಾಗುತ್ತೆ, ಅದಕ್ಕೆ ನಾನು ನಿಮಗೆ ಎಕ್ಸಾಂಪಲ್ ತೆಗೆದುಕೊಂಡಿರುವಂಥದ್ದು ಇಲ್ಲಿ. ಓಕೆ, ಗುರು ಬಂತು, ಕಟಕ ರಾಶಿ ಬಂತು. ಆಕ್ಚುಲಿ ಕಟಕ ರಾಶಿ ಬಂದ್ಬಿಟ್ಟು ಎಕ್ಸಾಲ್ಟೆಡ್ ಸ್ಟೇಟ್ ಅಂತ ಹೇಳ್ತೀವಿ, ಅಂದ್ರೆ ಉಚ್ಚ ಸ್ಥಾನ ಅಂತ ಹೇಳ್ತೀವಿ. ಅಂದ್ರೆ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ತನ್ನ ಒಂದು ಎಕ್ಸಾಲ್ಟೆಡ್ ಒಂದು ಉಚ್ಚತ್ವವನ್ನು ಪಡೆದುಕೊಳ್ತಾ ಇದ್ದಾರೆ ಗುರುಗ್ರಹ. ಆದರೆ ಬಂದಂತ ಗುರು ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ಯಾವ ರಾಶಿಗೆ ಏನೇನು ಫಲ ಕೊಡುತ್ತೆ ಅದು ಸ್ವಲ್ಪ ಪ್ರಭಾವಗಳು ಬದಲಾವಣೆ ಆಗ್ತದೆ. ಈಗ ನಾನು ಎಕ್ಸಾಂಪಲ್ ನಾನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರೆ, ಇಲ್ಲಿ ನಾನು ಕನ್ಯಾ ರಾಶಿಯನ್ನು ತೆಗೆದುಕೊಳ್ತೀನಿ. ಓಕೆ, ಈಗ ಕನ್ಯಾ ರಾಶಿಯವರು ಯಾರು ಇರ್ತಾರೆ ಅಂತ ತಿಳ್ಕೊಳ್ಳಿ. ಕನ್ಯಾ ರಾಶಿಯಲ್ಲಿ ಇರೋತಕ್ಕವರಿಗೆ ಓಕೆನಾ, ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವಾಗ ಕಟಕ ರಾಶಿಗೆ ಬರುತ್ತೆ ಗುರುಗ್ರಹ, ಆಗ ಅವ್ರಿಗೆ ಏನಾಗುತ್ತೆ ನಾವು ಗುರುಬಲ ಅಂತ ಹೇಳ್ತೀವಿ. ಓಕೆ, ಈ ಗುರುಬಲ ಬಂತು, ಆದರೆ ಅವರ ವೈಯಕ್ತಿಕ ಜಾತಕದಲ್ಲೂ ಕೂಡ ನಾವು ಗಮನಿಸಬೇಕು. ಇಲ್ಲ ಅಂತ ಹೇಳೋದಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಕನ್ಯಾ ರಾಶಿಗೆ ಗುರುಬಲ ಬಂತು 11ನೇ ಭಾವದಲ್ಲಿ ಇರೋದ್ರಿಂದಾಗಿ ನಾವು ಏನಾಗುತ್ತೆ ಅಂದ್ರೆ ಅವ್ರಿಗೆ ಲಾಭ ಎಲ್ಲವನ್ನೂ ಹೇಳ್ತಾ ಹೋಗ್ತೀವಿ. ಆದ್ರೆ ಏನಾಗುತ್ತೆ ಗೊತ್ತಾ, ಕನ್ಯಾ ರಾಶಿಯಲ್ಲಿ ಜನನ ಆಗಿರತಕ್ಕಂಥ ಎಷ್ಟೋ ವ್ಯಕ್ತಿಗಳಿಗೆ
ನಾವಿಲ್ಲಿ ಲಾಭ ಅಂತ ಹೇಳಿರ್ತೀವಿ, ಬಟ್ ಆಕ್ಚುಲಿ ಅವರು ಆ ರಿಸಲ್ಟ್ಗಳನ್ನು ಅವರು ಪಡೆಯದೇ ಇಲ್ಲ. ಯಾಕೆ ಅಂತ ಹೇಳೋದಾದ್ರೆ ಅವರ ಜನ್ಮ ಕುಂಡಲಿಯನ್ನು ಕೂಡ ನಾವು ವಿಶ್ಲೇಷಣೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ನೋಡಿ, ಇಲ್ಲಿ ಒಂದು 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 ಬರ್ತ್ ಚಾರ್ಟ್ನ ತಗೊಂಡಿದ್ದೀನಿ, ಜನ್ಮ ಕುಂಡಲಿ ತೆಗೆದುಕೊಂಡಿದ್ದೀನಿ ಅಲ್ವಾ. ಇಲ್ಲಿ ಗುರು ಯಾವ ಭಾವದಲ್ಲಿದೆ ನೋಡಿ, ಗುರು ಬಂದ್ಬಿಟ್ಟು ಪಂಚಮ ಭಾವದಲ್ಲಿ ಆಕ್ಚುಲಿ ನೀಚನಾಗಿದ್ದಾನೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನೋಡಿ, ಮತ್ತೆ ಇನ್ನೊಂದೇನು ಗೊತ್ತಾ, ಕನ್ಯಾ ರಾಶಿಯಿಂದ ತಗೊಂಡು ಅಲ್ವಾ, ಗುರು ಬಂದ್ಬಿಟ್ಟು ಬಾಧಕಾಧಿಪತಿ. ಥಿಂಕ್ ಮಾಡಿ, ಇಲ್ಲಿ ಏನಾಗುತ್ತೆ ಗೊತ್ತಾ, ನಾವು ಕಟಕ ರಾಶಿಗೆ ಬಂದಂತ ಗುರು ಬಹಳಷ್ಟು ಲಾಭ ಅಂತ ಹೇಳ್ತೀವಲ್ವಾ, ಆದ್ರೆ ಆಕ್ಚುಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ, ನಾವು ಈಗ ಕನ್ಯಾ ರಾಶಿಯವರು ವ್ಯಕ್ತಿಗಳು ಯಾರಾದ್ರೂ ಇರ್ತಾರಲ್ಲ, ಅವರುಗಳಿಗೆ ಅಂದ್ರೆ ಅವರ ವೈಯಕ್ತಿಕ ಜಾತಕದಲ್ಲಿ ಗುರು ಎಲ್ಲಿರ್ತಾನೆ, ಗುರು ಯಾವ ಸ್ಥಾನದಲ್ಲಿದೆ, ಗುರುವಿನ ಬಲ ಏನು, ಮತ್ತೆ ಇನ್ನೇನು ಅವ್ರಿಗೆ ನಡೀತಿರತಕ್ಕಂಥ ದಶಾಭುಕ್ತಿ ಏನು. ಸೊ ಹೀಗೆ ಬೇರೆ ವಿಚಾರಗಳನ್ನು ಕೂಡ ನಾವು ತಿಳಿದುಕೊಂಡು ನಾವು ಅವರಿಗೆ ಒಂದು ಫಲವನ್ನ ಹೇಳಿದ್ರೆ ಓಕೆ ಅಂತ ಅನ್ಸುತ್ತೆ ಹೊರತು, ಇಲ್ಲ ಅಂತ ಹೇಳಿದ್ರೆ ರಿಲೇಟ್ ಆಗಲ್ಲ ಸ್ನೇಹಿತರೆ. ನಾವು ಅವ್ರಿಗೇನೋ ಒಂದು ಓಕೆ ನಿಮಗೆ ತುಂಬ ಚೆನ್ನಾಗಿದೆ, ನಿಮಗೆ ಓಕೆ ಗೋಚಾರದಲ್ಲಿ ನಿಮಗೆ 11ನೇ ಭಾವದಲ್ಲಿದೆ, ನಿಮಗೆ ಬಹಳಷ್ಟು ಉತ್ತಮವಾದ ಫಲಗಳು ಅಂತ ಹೇಳ್ತೀವಿ. ಆದರೆ ಏನಾಗುತ್ತೆ ಅಂದರೆ ಅವ್ರಿಗೆ ಫಲಗಳು ಬದಲಾವಣೆ ಆಗ್ತಾ ಇರುತ್ತೆ. ಓಕೆ, ಸೊ ಇವೆಲ್ಲವನ್ನು ನಾವು ಆ್ಯಕ್ಚುಲಿ ಕ್ಯಾಲ್ಕುಲೇಟ್ ಮಾಡಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಫಾರ್ ಬೆಸ್ಟ್ ಪ್ರಿಡಿಕ್ಷನ್ಸ್ಗಳಿಗೋಸ್ಕರ ಓಕೆ ಇವ್ರಿಗೆ ಆ್ಯಕ್ಚುಲಿ ಹೆಂಗೆ ಯಾವ ರೀತಿಯ ರಿಸಲ್ಟ್ ಸಿಗುತ್ತೆ ಅಂತ ನಾವು ತಿಳ್ಕೊಳ್ಬೇಕು ಅಂತಂದರೆ, ಆದಷ್ಟು ನಾವೇನು ಮಾಡಬೇಕು ಅಂತಂದರೆ ಗೋಚಾರದ ಕುಂಡಲಿಯನ್ನು ಜೊತೆಗೆ ನಾವು ಅವರ ಜನ್ಮ ಕುಂಡಲಿ ಜೊತೆ ನಾವು ಚೆಕ್ ಮಾಡ್ತಾ ಹೋಗ್ಬೇಕಂದ್ರೆ ನಾವು ಮ್ಯಾಪ್ ಮಾಡಬೇಕು. ಇದನ್ನು ತೆಗೆದುಕೊಂಡು ಮ್ಯಾಪ್ ಮಾಡ್ತಾ ಹೋಗಬೇಕು. ಬಿಕಾಸ್ ವ್ಯಕ್ತಿಗಳ ಅನುಗುಣವಾಗಿ ಬಹಳಷ್ಟು ಯಾಕಂದರೆ ಇವರು ಒಂದು ಜನ್ಮ ಕುಂಡಲಿಯನ್ನು ವಿಶ್ಲೇಷಣೆ ಮಾಡದೇ ಇದ್ದಾಗ ಏನಾಗುತ್ತೆ ಅಂದರೆ ರಿಸಲ್ಟ್ಗಳು ಎಲ್ಲೋ ಒಂದು ಕಡೆ ವೇರಿಯೇಷನ್ಸ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಇಲ್ಲಿ ನೋಡಿ ನಾನು ಮತ್ತೆ ಒಂದು ಪ್ರಭಾವಗಳು, ಸೊ ಒಂದು ಜಸ್ಟ್ ನಾನು ನಿಮಗೆ ಇನ್ಫಾರ್ಮೇಶನ್ಗೋಸ್ಕರ ನೋಡಿ ರಿಸಲ್ಟ್ಸ್ ಮತ್ತು ಎಫೆಕ್ಟ್ಸ್ಗಳನ್ನು ನಾವು ಆಕ್ಚುಲ್ ಆಗಿ ನಾವು ಒಂದು ಪಡ್ಕೊಳ್ಬೇಕಂತ ಒಂದು ಪ್ರಯತ್ನದಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ, ಗೋಚಾರ ಮತ್ತು ಜನ್ಮ ಕುಂಡಲಿ ಅಂದರೆ ಟ್ರಾನ್ಸಿಟ್ ಮತ್ತು ಬರ್ಚಾರ್ಟ್ಗಳನ್ನು ಎರಡನ್ನೂ ಕೂಡ ಕಂಪ್ಯಾರಿಸನ್ ಮಾಡಿ ನಾವು ತಿಳಿಸಿದ್ರೆ ಒಂದು ಅಪ್ರಾಕ್ಸಿಮೇಟೆಡ್ ಆಗಿ ನಾವು ಒಂದು ಫಲಗಳನ್ನು ನಾವು ತಿಳಿಸ್ಬೋದೆ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಆ ಒಂದು ವೇರಿಯೇಷನ್ಸ್ಗಳು ಬರ್ತಾ ಹೋಗ್ತದೆ ಸ್ನೇಹಿತರೆ. ಸೊ ಹಾಗಾಗಿ ನಾನು ಈ ಒಂದು ಸಣ್ಣ ಪ್ರಯತ್ನ, ಒಂದು ತಿಳಿಸತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಇದು ಈ ಒಂದು ಲೈಕ್ ಏನು ನಾನು ಒಂದು ಕಂಪ್ಯಾರಿಸನ್ ಅಥವಾ ಎಕ್ಸ್ಪ್ಲನೇಷನ್ ಚಾರ್ಟ್ಗಳು ತಗೊಂಡಿದ್ದೀನಿ. ಇದ್ರ ಮೂಲಕ ತಮ್ಮೆಲ್ಲರೂ ಕೂಡ ಅರ್ಥ ಆಗಿದೆ ಅನ್ನತಕ್ಕಂಥ ಒಂದು ಭಾವಿಸ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನೀವು ಕೂಡ ಏನು ಮಾಡಿ ಅಂತ ಹೇಳಿದ್ರೆ, ಈ ಒಂದು ಗೋಚಾರ ಜೊತೆಗೆ ನಿಮ್ಮ ಒಂದು ವೈಯಕ್ತಿಕವಾದ ಒಂದು ನಿಮ್ಮ ಜನ್ಮ ಜಾತಕ ಏನಿರುತ್ತೆ, ಸೊ ಕುಂಡಲಿ ಜೊತೆಗೆ ಕಂಪ್ಯಾರಿಸನ್ ಮಾಡಿಕೊಂಡು ನೀವು ಒಂದು ಫಲಗಳನ್ನು ತಿಳ್ಕೊತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಸ್ನೇಹಿತರೆ. ಸೊ ಈ ಒಂದು ವಿಚಾರಗಳನ್ನು ತಿಳಿಸಿ ನಾನು ಈ ಒಂದು ಲೈಕ್ ಡಿಸ್ಕಷನ್ ನಾನು ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ತಮ್ಮಗಳಿಗೆ ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಜ್ಯೋತಿಷ್ಯ ವಿಚಾರಗಳನ್ನು ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಮತ್ತು ನನ್ನ ಒಂದು ಪರ್ಸನಲ್ ಕನ್ಸಲ್ಟೇಷನ್ಸ್ ತಮಗೆ ಅವಶ್ಯಕತೆ ಇದ್ದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ನಂಬರ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಈ ವಿಚಾರಗಳನ್ನು ತಿಳಿಸಿ ನಾನು ಈ ಒಂದು ಲೈಕ್ ನಮ್ಮ ಒಂದು ಡಿಸ್ಕಷನ್ ಇಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಈ ಒಂದು ಗುರು ಗೋಚಾರ ಆಗ್ತಾ ಇದೆ, ಅಥವಾ ಗುರು ಏನು ತನ್ನ ಒಂದು ರಾಶಿಯನ್ನು ಒಂದು ಬದಲಾವಣೆ ಮಾಡ್ಕೊಳ್ತಾ ಇದ್ದೇನೆ, ತಮ್ಮೆಲ್ಲರೂ ಕೂಡ ಒಂದು ಉತ್ತಮವಾದ ಫಲಗಳು ಬರಲಿ ಅನ್ನತಕ್ಕಂಥ ಒಂದು ಮಾತನ್ನು ಹೇಳಿ ಈ ಒಂದು ಡಿಸ್ಕಷನ್ ತಮಗೆ ಇಲ್ಲಿ ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.